ಡಾಕ್ಟರ್ ಫ್ಯಾಮಿಲಿಯಲ್ಲಿ ನಿಗೂಢ ಕೊಲೆಯಾಗಿತ್ತಲ್ಲ, ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಡಾಕ್ಟರ್ ಕೃತಿಕಾ ರೆಡ್ಡಿಯ ಕೊಲೆಗೆ ಅನಾರೋಗ್ಯ ಸಂಬಂಧ, ಅಂದ್ರೆ ಅನಾರೋಗ್ಯದ ಆ ಸಂಬಂಧವೇ ಕಾರಣವಾಯ್ತಾ? ವೈದ್ಯ ಪತ್ನಿಯನ್ನ ಕೊಂದು ಡ್ರಾಮಾ ಮಾಡಿದ್ದ ಡಾಕ್ಟರ್ ಗಂಡ ಸುಮಾರು 6 ತಿಂಗಳ ಬಳಿಕ ಸಾವಿನ ರಹಸ್ಯ ಹೊರಬಂದಿದೆ. ಸಾವಿನ ರಹಸ್ಯ ಹೊರಗೆ ಬಂದಿದ್ದೇ ಒಂದು ರೀತಿ ರೋಚಕ. ಏನಾಗಿತ್ತು ಹಾಗಾದ್ರೆ? ಏನಾಗಿತ್ತು? ಕೃತಿಕಾ ರೆಡ್ಡಿಗೆ ಅನಸ್ತೇಶಿಯಾ ಇಂಜೆಕ್ಷನ್ ಅನ್ನ ಕೊಟ್ಟು ಪತಿ ಹತ್ಯೆಗೈದಿದ್ನಂತೆ. ಅನಾಸ್ತೇಶಿಯಾ ಇಂಜೆಕ್ಷನ್ ಅನ್ನ ಕೊಟ್ಟು ಹೆಂಡತಿಯನ್ನ ಹತ್ಯೆಗೈದಿದ್ದ ಮಹೇಂದ್ರ ರೆಡ್ಡಿ ವೈದ್ಯಕೀಯ ಜ್ಞಾನವನ್ನ ಕೊಲೆಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಕೃತಿಕಾ ರೆಡ್ಡಿ ಶವದ ಮರಣೋತ್ತರ ಪರೀಕ್ಷೆಯಲ್ಲಿ ಅನಾಸ್ತೇಶಿಯಾ ಅವರ ದೇಹದೊಳಗೆ ಇಂಜೆಕ್ಟ್ ಆಗಿರೋದು ಗೊತ್ತಾಗಿದೆ. ಇದರಿಂದ ಮಹೇಂದ್ರ ರೆಡ್ಡಿಯೇ ಪತ್ನಿಯನ್ನ ಕೊಲೆ ಮಾಡಿರೋದು ಈಗ ದೃಢವಾಗಿದ್ದು, ವಿಕ್ಟೋರಿಯಾ ಆಸ್ಪತ್ರೆಯ ಓಟಿ ಮತ್ತು ಐಸಿಯು ಸೌಲಭ್ಯಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಗಂಡ. ಸಾವನ್ನಪ್ಪಿದ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಬಾರದು ಅಂತ ಒತ್ತಡ ಹಾಕಿದ್ನಂತೆ. ಕೃತಿಕಾ ರೆಡ್ಡಿ ಕುಟುಂಬಸ್ಥರ ಮೇಲೆ ಒತ್ತಡ ಹೇರಿದ್ದ ಮಹೇಂದ್ರ ರೆಡ್ಡಿ ಕೊಲೆಯಾದ ಡಾಕ್ಟರ್ ಕೃತಿಕಾ ಅವರ ತಂದೆ ಶ್ರೀ ಮುನಿರೆಡ್ಡಿ ಅವರ ದೂರನ್ನ ಆಧರಿಸಿ BNS 2023 ಕಲಂ 103 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರೋಪಿ ತಪ್ಪಿಸಿಕೊಳ್ಳೋಕೆ ಯತ್ನಪಟ್ಟ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಉಡುಪಿಯ ಮಣಿಪಾಲ ಸಮೀಪ ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಇಬ್ರು ಕೂಡ ಡಾಕ್ಟರ್ಗಳೇ. ಈತ ತಾನು ಕಲ್ತಿರುವ ವಿದ್ಯೆಯನ್ನ ಕಾಯಿಲೆ ಬಂದಿರೋರನ್ನ ಗುಣಪಡಿಸೋದನ್ನ ಬಿಟ್ಟು ತನ್ನ ಹೆಂಡತಿಗೆ ಅದನ್ನ ಪ್ರಯೋಗ ಮಾಡಿ ಹೆಂಡತಿಯನ್ನ ಕೊಲೆ ಮಾಡಿದ್ದ. ಇದೆಲ್ಲವೂ ಆಗ್ತಾ ಇದ್ದಂತೆ ಅವನೇನ್ ದಡ್ಡಲ್ಲ, ಅವನಿಗೂ ಗೊತ್ತು. ಈಗ ಅನಸ್ತೇಶಿಯಾ ಕೊಟ್ಟು ಇಂಜೆಕ್ಟ್ ಮಾಡಿ ಕೊಲೆ ಮಾಡಿದ್ದೀನಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದು ಹೊರಗೆ ಬರುತ್ತೆ ಅಂತ ಅವನಿಗೂ ಗೊತ್ತು. ಆತ ದಡ್ಡ ಅಲ್ಲ. ಅದಕ್ಕೇನ್ ಪ್ಲಾನ್ ಮಾಡಿದ್ದ? ಬೇಡ, ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ಕತೆ ಕಟ್ಟಿದ್ದ. ಬಟ್ ಬಿಟ್ಟಿಲ್ಲ, ಕೃತಿಕಾ ರೆಡ್ಡಿ ಮನೆಯವರು ಬಿಟ್ಟಿಲ್ಲ. ಆ ನಂತರ ಈಗ ಗೊತ್ತಾಗಿದೆ, ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಬಾಡಿಯಲ್ಲಿ ಅನಸ್ತೇಶಿಯಾದ ಮೆಡಿಸಿನ್ ಇಂಜೆಕ್ಟ್ ಆಗಿರೋದು. ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ರೆ ನಾರ್ಮಲ್ ದೇಹಕ್ಕಿಂತ ಬೇರೆ ಏನಾದರೂ ಪಾಯ್ಸನ್ ಅಂದ್ರೆ ವಿಷ ಉಣಿಸಿದ್ರಾ, ಅಥವಾ ಇಂತಹ ಅನಸ್ತೇಶಿಯಾ ಏನಾದರೂ ಬೇರೆ ಮೆಡಿಸಿನ್ ದೇಹದೊಳಗಿತ್ತ, ವೆಪನ್ ಏನಾದರೂ ದೇಹದೊಳಗೆ ಹೊಕ್ಕಿತ್ತ ಅಂದ್ರೆ ಚುಚ್ಚಿಗಿಚ್ಚಿ ಸಾಯಿಸಿದ್ರಾ, ನೇಣು ಹಾಕೊಂಡಿದ್ರ, ಇವೆಲ್ಲವೂ ಕೂಡ ಇಂಚು ಗೊತ್ತಾಗಿ ಹೋಗ್ಬಿಡುತ್ತೆ. ಈಗ ಡಾಕ್ಟರ್ ತಗ್ಲಾಕೊಂಡಿದ್ದಾನೆ. ಪಾಪಿ. ಮದುವೆ ಆಗಿದ್ದಂತಹ ಜೋಡಿ ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗಿಲ್ಲ. ಮಾರ್ಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್, ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು, ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತೊಗೊಂಡು ಡೀಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸಲ್ಲಿ ನಾವು ತೊಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೇಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್
ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೇಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ.